ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಲ್ಲಿ ಇರುವಂಥ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ಪ್ಲಾಟಿಂಗ್ ಇಶ್ಯೂ ಅಂತ. ಸೊ ಪ್ಲಾಟಿಂಗ್ ಅಂತ ಹೇಳಿ ಲೆವೆನಿ ಮಾಡ್ಕೊಳ್ಳಿಕ್ಕೆ, ಅಂದರೆ ನಕ್ಷೆ ಮಾಡ್ಕೊಳ್ಳಿಕ್ಕೆ ಸರ್ಕಾರಿ ಜಮೀನಿಂದ ಗ್ರ್ಯಾಂಟ್ ಆಗಿರುವಂಥ ಜಮೀನಾಗಿದ್ದರೆ, ಅಂದರೆ LND ಪ್ರಕರಣ ಅಂತ ನಾವು ಕರಿತೀವಿ ಅದಕ್ಕೆ. ಸೊ ಹಿಂದೆ ಸರ್ಕಾರಿ ಸರ್ವೆ ನಂಬರ್ ಆಗಿದ್ದು, ಈಗಲೂ ಅದರಲ್ಲಿ ಭಾಗಶಃ ಸರ್ಕಾರಿ ಜಾಗ ಇದ್ದರು. ಸರ್ಕಾರಿ ಜಾಗದಿಂದ ಗ್ರ್ಯಾಂಟ್ ಆಗಿರುವಂಥದ್ದು ಬಹುತೇಕ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಆಲ್ಮೋಸ್ಟ್ 3 ಲಕ್ಷ ಏಕರ್ ತನಕ ನಮ್ಮದು ಸರ್ಕಾರಿ ಒಂದು ಟೈಮಲ್ಲಿ ಸರ್ಕಾರಿ ಗುಡ್ಡವಾಗಿ ಸರ್ಕಾರಿ ಸರ್ವೆ ನಂಬರ್ ಆಗಿದ್ದ ಅಲ್ಲಿಂದ ಬೇರೆ ಬೇರೆ ಗ್ರ್ಯಾಂಟ್ಗಳಲ್ಲಿ ಹಲವಾರು ವರ್ಷಗಳಿಂದ ಕೊಟ್ಕೊಂಡು ಬಂದಿರುವಂಥದ್ದು. ಸೊ ಅಂಥದಕ್ಕೆಲ್ಲ 1 to 5 ಅಂತ ಮಾಡಬೇಕಾದ್ರೂ ಪ್ರಕರಣ ಇತ್ತು. 1 to 5 ಅಂದರೆ ಟೋಟಲಾಗಿ ಎಷ್ಟು ಇದಿತ್ತು, ಎಷ್ಟು ಗ್ರ್ಯಾಂಟ್ ಕೊಟ್ಟಿದ್ದಾರೆ, ಎಷ್ಟು ಬೇರೆ ಬೇರೆ ಇಲಾಖೆಗಳು ಎಷ್ಟು ಕೊಟ್ಟಿದ್ದಾರೆ, ಯಾವ್ಯಾರಿಗೆ ಯಾವ ಟೈಮಲ್ಲಿ ಗ್ರ್ಯಾಂಟ್ ಕೊಟ್ಟಿದ್ದಾರೆ, ಗ್ರ್ಯಾಂಟ್ ಸರ್ಟಿಫಿಕೇಟು, ಇದೆಲ್ಲನ ಕ್ರೋಢೀಕರಿಸ್ಕೊಂಡು ಅದನ್ನು ಆಮೇಲೆ ಸಂಪೂರ್ಣವಾಗಿ ತಹಸೀಲ್ದಾರ್ ಅದಕ್ಕೆ ಒಂದು ಒಪ್ಪಿಗೆ ಕೊಟ್ಟು, ತದನಂತರ ಅದು ಸರ್ವೆ ಡಿಪಾರ್ಟ್ಮೆಂಟ್ ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಅಳತೆ ಮಾಡಿಕೊಂಡು ಏರುಪೇರು ಇರೋದನ್ನು ಸರಿ ಮಾಡಿಸ್ಕೊಂಡು ಆಮೇಲೆ ಮಾಡಬೇಕಾಗಿರೋ ಒಂದು ದೊಡ್ಡ ಒಂದು ಪ್ರಕ್ರಿಯೆ ಇತ್ತು. ಈಗಲೂ ಅದೇ ಇದೆ. ಸೊ ಆ ಪ್ರಕ್ರಿಯೆ ನಮ್ಮಲ್ಲಿ ದೊಡ್ಡ ದೊಡ್ಡ ಸರ್ವೆ ನಂಬರ್ಸು ಎಲ್ಲ ಕೂಡ ಈ ರೀತಿ ಬಹಳ ವರ್ಷದಿಂದ ಗ್ರ್ಯಾಂಟ್ ಕೊಡುವಾಗ ಅದನ್ನು ಸರ್ವೇಯರ್ ಇಟ್ಕೊಂಡು ಸ್ಕೆಚ್ ಮಾಡದೆ ಕಣ್ಣಳತೆ ಸ್ಕೆಚ್ ಅಂತ ಮಾಡಿಕೊಂಡು ಮಾಡಿರೋದ್ರಿಂದ ಅವ್ರ ಲೊಕೇಶನ್ ಏನಿದೆ, ಎಕ್ಸ್ಟೆಂಟ್ ಏನಿದೆ ಅನ್ನೋಂಥದ್ರಲ್ಲಿ ಗೊಂದಲಗಳಿತ್ತು. 1 to 5 ಮಾಡುವುದಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೂ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೂ ಸಮನ್ವಯದ ಸಮಸ್ಯೆಗಳಿತ್ತು. ಇದೆಲ್ಲ ಕಾರಣ ಇಡೀ ರಾಜ್ಯದಲ್ಲಿ LND ಪ್ರಕರಣ ಭಾಳ ಸಮಯ ತಗೊಳ್ತಿತ್ತು. ಅದು ದಕ್ಷಿಣ ಕನ್ನಡದಲ್ಲಿ ಅದು ದೊಡ್ಡ ಮಟ್ಟದ ಸಮಸ್ಯೆಯಾಗಿ ಭಾಳ ವರ್ಷದಿಂದ ಉಳಿದಿದೆ. ಈಗ ಕಳೆದ 1.5 ವರ್ಷ ಕಾಲದಿಂದ ಇದನ್ನು ನಾವು ಪ್ರತ್ಯೇಕವಾಗಿ ಸ್ಪೆಷಲಾಗಿ ತೊಗೊಂಡು ಒಂದೊಂದು ಇಶ್ಯೂಸ್ ಆಗಿ ನಾವು ರಿಸಾಲ್ವ್ ಮಾಡಿಕೊಂಡು ಬರ್ತಾಯಿದ್ದೇವೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಈಗ ಈ 1 to 5 ಮಾಡಿರುವಂಥದ್ದು ಮ್ಯಾನ್ಯುವಲ್ ಆಗಿ ಸಾಕಷ್ಟು ಪೈಲಟ್ ಮೋಡಲ್ಲಿ ನಾವು ಎಲ್ಲ ಕಡೆಯೂ ಒಂದು ಅಭಿಯಾನದ ರೀತಿಯಲ್ಲಿ ಪ್ಲಾಟಿಂಗ್ ಸಮಸ್ಯೆಗಳನ್ನು ಸರಿ ಮಾಡಿಸಲಿಕ್ಕೆ ನಾವು ಕ್ರಮಗಳನ್ನು ಮಾಡ್ತಾಯಿದ್ದೇವೆ. ಇದರ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿ ಸುವಮೋಟೋ ಅಂದರೆ ಅವರ ಅರ್ಜಿ ಹಾಕ್ಬಿಟ್ಟು ಅದು ಆ ಒಂದು ಸರ್ವೆ ನಂಬರ್ಲಿ 23 ಜನ ಗ್ರ್ಯಾಂಟೀಸ್ ಇರ್ತಾರೆ, ಒಬ್ಬರು ಅರ್ಜಿ ಹಾಕಿರ್ತಾರೆ. ಅವರ ಅರ್ಜಿಯನ್ನು ಇಟ್ಕೊಂಡು ಆದರೆ ನಾವು ಮಾಡಬೇಕಂದ್ರೆ ಪೂರ್ತಿಯಾಗಿ ಸರ್ವೆ ನಂಬರ್ಗೆ 1 to 5 ಮಾಡಿನೇ ಮಾಡಬೇಕಾಗಿರೋ ಅವಶ್ಯಕತೆ ಇರ್ತದೆ. ಸೊ ಅವರ ಅರ್ಜಿಗಳು ನಿಂತ್ಕೊಂಡಿರುವಂಥದ್ದು ಇಷ್ಟು ತನಕ ಆಗ್ತಿತ್ತು. ನಾವೀಗ ಸರ್ಕಾರದಿಂದನೂ ಇದನ್ನು ನಾವು ಮಾಡಿರುವಂಥದ್ದನ್ನು ಮತ್ತು ಅದನ್ನು ಒಂದು ಸಾಫ್ಟ್ವೇರ್ ಕೂಡ ಡೆವಲಪ್ ಮಾಡಿದ್ದಾರೆ. ಈ 1 to 5 ಮಾಡಿ ಜನ್ರೇಟ್ ಮಾಡೋದಕ್ಕೆ ಮತ್ತು ಕಲಿಸ್ಲಿಕ್ಕೆ ಯಾರ ಕಡೆ ಇದೆ ಅನ್ನುವಂಥದ್ದು ಕನ್ಫ್ಯೂಷನ್ ಇಲ್ಲದೆ ಹೋಗಲಿಕ್ಕೆ ಒಂದು ಇದನ್ನು ಮಾಡಿದ್ದಾರೆ. ಅದಲ್ಲಿ ನಾವು ಸುವಮೋಟವಾಗಿ ಟೋಟಲಾಗಿ ಎಷ್ಟು ಸರ್ವೆ ನಂಬರ್ಸ್ ಇದೆ ಅಷ್ಟು ಸರ್ವೆ ನಂಬರ್ಸ್ಗೂ ನಾವೇ ಪ್ರಕರಣ ದಾಖಲು ಮಾಡಿಕೊಂಡಿರುವಂಥದ್ದು. ಸುಮಾರು 32,517 ಅಪ್ಲಿಕೇಶನ್ಸನ್ನು ನಾವು ಇದು ಮಾಡ್ಕೊಂಡಿದ್ವಿ. ಅದರ ಪೈಕಿ ಕೆಲವುದೆಲ್ಲ ರೋಡ್ ಇರ್ಬೋದು, ಆ ಥರ ಅಂದರೆ ಅದರಲ್ಲಿ ಏನು ಸರ್ಕಾರಿ ಇದು ಉಳಿದಿಲ್ಲ, ಅದೆಲ್ಲ ಹೊರತುಪಡಿಸಿ 30,685 ಇದು ನಮ್ಮದು ಒಟ್ಟು ಗುರಿ ಇದೆ. ಈ 30,685 ಸರ್ವೆ ನಂಬರ್ಗಳ ಪೈಕಿ ಸುಮಾರು 8,389 ಸರ್ವೆ ನಂಬರ್ಗಳಿಗೆ 1 to 5 ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಈ 8,389 ಸುಮಾರು 28,000 ಇರ್ಬೋದು, 27,000 ಇದೆ. ಬೆನಿಫಿಷರೀಸ್ ಎಷ್ಟಿದ್ದಾರೆ? ಹಾಂ. ಸೊ ಸುಮಾರು 25,000 ಜನ ಗ್ರ್ಯಾಂಟೀಸು ಇದರಲ್ಲಿ ಬರ್ತಾರೆ. ಈಗ ನಾವು ಮಾಡಿರುವಂಥ 8,389 ಸರ್ವೆ ನಂಬರ್ಸಲ್ಲಿ ಟೋಟಲಾಗಿ 24,639 ಬೆನಿಫಿಷರೀಸ್ ಇದರಲ್ಲಿ ಬರ್ತಾರೆ. ಈಗ ಇದನ್ನು ನಾವು ಆದ್ಯತೆ ಮೇಲೆ ಇಷ್ಟು ಮಾಡಿರುವುದನ್ನು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇದರದ್ದು ಸಂಖ್ಯೆ ಇಷ್ಟು ದೊಡ್ಡದಾಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿ ಸುಮಾರು 2012-13 ಸಹ ಅರ್ಜಿಗಳು ಪೆಂಡಿಂಗ್ ಇದೆ ಇದರದ್ದು ಪ್ಲಾಟಿಂಗ್ ಇಂಥ ಇಶ್ಯೂಗಳಿಂದ. ಸೊ ಅದೆಲ್ಲನ ಸರಿ ಮಾಡಿಸ್ಲಿಕ್ಕೆ ಪ್ಲಸ್ ರಾಜ್ಯದಲ್ಲೇ ಸರ್ವೇಯರ್ಸ್ ತುಂಬ ಕಡಿಮೆ ಇರುವಂಥ ಜಿಲ್ಲೆಗಳು ನಮ್ಮದು ಮತ್ತು ಉಡುಪಿಯಲ್ಲಿ ತುಂಬ ಕಡಿಮೆ ಇದ್ದಾರೆ ಗೌರ್ಮೆಂಟ್ ಸರ್ವೇಯರ್ಸ್. ಸೊ ಗೌರ್ಮೆಂಟ್ ಸರ್ವೇಯರ್ಸ್ ನೇಮಕಕ್ಕೆಲ್ಲ ಟೈಮ್ ಆಗುತ್ತಂತ ಸ್ಪೆಷಲ್ ಪ್ರೊವಿಷನ್ ಆಗಿ ಲೈಸೆನ್ಸ್ ಸರ್ವೇಯರ್ಸನ್ನು ಇಟ್ಕೊಂಡು ಈ ಒಂದು ಪ್ಲಾಟಿಂಗನ್ನು ಮಾಡಿದ್ದಕ್ಕೆ ಮೊದಲನೇ ಬಾರಿಯಾಗಿ ನಮಗೆ ಅನುಮೋದನೆಯನ್ನು ರಾಜ್ಯ ಸರ್ಕಾರ ಕೊಟ್ಟಿರುತ್ತದೆ. ಆದರೂ ನಮಗೆ ಇನ್ನೂ ಜನ ಬೇಕಾಗ್ತದೆ ಅಂಥೇಳಿ
ಕೇಳಿದ ಮೇಲೆ ರಾಜ್ಯ ಸರ್ಕಾರದಿಂದ ರೆವೆನ್ಯೂ ಮಿನಿಸ್ಟ್ರು ಆದೇಶದ ಮೇಲೆ 50 ಜನ ಬೇರೆ ಜಿಲ್ಲೆಗಳಿಂದ ಲೈಸೆನ್ಸ್ ಸರ್ವೇಸನ್ನು ಸ್ಪೆಷಲಾಗಿ ಒಂದು ತಿಂಗಳ ಕಾಲ ಇದಕ್ಕೆ ಆಯೋಜನೆಯನ್ನು ಅವರಿಗೆ ಆಯೋಜನೆ ಅಲ್ವಾ ಏನು ಹೇಳ್ತೀವಿ ನಿಯೋಜನೆಯನ್ನು ಮಾಡಿರ್ತಾರೆ. ಸೊ ಅವರು ಕೂಡ ಈಗ ಮೊನ್ನೆಯಿಂದ ಅವರು ಬ್ಯಾಚ್ ಆಗಿ ಬಂದು ಜಾಯಿನ್ ಆಗ್ತಾ ಇದ್ದಾರೆ. ಇಷ್ಟನ್ನು ನಾನು ನಿಮ್ಮೆಲ್ಲ ಕರೆದು ಹೇಳಬೇಕಾದ ಅವಶ್ಯಕತೆ ಏನು ಬಂತು ಅಂತ ಹೇಳಿದರೆ, ಈಗ ಇದು ಹಲವಾರು ವರ್ಷಗಳಿಂದ ಇರುವಂಥ ಸಮಸ್ಯೆ. ಅದನ್ನು ಸರಿ ಮಾಡಿಸ್ಲಿಕ್ಕೆ ಇದು ಪರ್ಮನೆಂಟಾಗಿ ನಮಗೆ ಸರ್ವೇಯರ್ಸ್ ಬರಲಿಕ್ಕೆಲ್ಲ ಟೈಮ್ ಆಗ್ತದೆ. ಸೊ ನಾವು ಟೆಂಪ್ರವರಿಯಾಗಿ ಮಿಷನ್ ಮೋಡಲ್ಲಿ ಇಷ್ಟು ಸರ್ವೇಯರ್ಸ್ನ ಕರೆಸಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ಒಂದು ಸರ್ವೆ ನಂಬರನ್ನು ಅಟ್ ಎ ಟೈಮಲ್ಲಿ 4 ಸರ್ವೇಯರು ಆ ಥರ ಬಂದು ಮಾಡಿದರೆ ಅದನ್ನು ಬೇಗ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಪ್ಲಸ್ ನಮ್ಮಲ್ಲಿ ಗುಡ್ಡ ಕಾಡು ಇರುವಂಥದ್ದು, ದೊಡ್ಡ ಸರ್ವೆ ನಂಬರ್ ಇರೋದರಿಂದ ಒಬ್ಬರೇ ಹೋಗಿ ರಿಸಾಲ್ವ್ ಮಾಡ್ಕೊಂಡು ಹೋಗಲಿಕ್ಕೆ ಭಾಳಷ್ಟು ಟೈಮ್ ತೊಗೊಳುತ್ತೆ. ಸೊ ಹೀಗೆಲ್ಲ ನಾವು ಮಾಡ್ತಾ ಇರುವಾಗ ನಮಗೆ ನಿರೀಕ್ಷಿತ ಮಟ್ಟದ ಬೆಂಬಲವನ್ನು ಸಾರ್ವಜನಿಕರು ಕೊಡಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಸರ್ವೇಯರ್ಸು ಹೋಗುವಾಗ ಇದು ಇರುವಂಥದ್ದು, ಇದು ಒಂದು ಮಿಷನ್ ಮೋಡಲ್ಲಿ ಇಷ್ಟು ಜನರಿಗೆ ನಾವು ಕೊಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ಕಂದಾಯ ಸಚಿವರು ಇದು ಸ್ಪೆಷಲ್ ಇದರದ ಮೇಲೆ ನಮಗೆ ನಿಯೋಜನೆ ಮಾಡಿ ಕೊಟ್ಟಿರುವಂಥದ್ದು. ಸೊ ಅದರಿಂದ ಅವ್ರಿಗೀಗ ನೋಟಿಸ್ ಕೊಟ್ಟು ಅಲ್ಲಿ ಫೀಲ್ಡಿಗೆ ಬಂದಾಗ ಅವ್ರ ಪೊಸೆಷನ್ ತೋರಿಸುವಂಥದ್ದು, ಅವರಿಗೆ ಸಹಕರಿಸುವಂಥದ್ದು, ಆ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕು. ಯಾಕೆ ಹೇಳ್ತೀವಿ ಅಂದರೆ, ಈ ಅವಕಾಶ ಬಿಟ್ಟರೆ ಮತ್ತೆ ಮುಂದೆ ಅವರಿಗೆ ಈಗ ನನಗೆ ಬೇಕಾಗಿಲ್ಲ, ನಾನೇನು ಮಾರ್ತಾಯಿಲ್ಲ, ನಾನೇನು ಕನ್ವರ್ಟ್ ಮಾಡಲ್ಲ, ಅಕ್ಕಪಕ್ಕದಿರುವವ್ರಿಗೆ ಯಾರಿಗೆ ಬೇಕು ಅದಕ್ಕೆ ನಾನು ಯಾಕೆ ಸಹಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಮಾಡಿದರೆ ನಾಳೆ ನಿಮಗೆ ಬೇಕಾಗುವಾಗ ಈ ರೀತಿಯಾದ ಡ್ರೈವು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಈಗ ಮನವರಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ನೀವು ಹೆಂಗಿದ್ರೂ ಅದು ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಒಂದು 50 ಎಕರೆ ಇದ್ದರೆ ಅದನ್ನು ಒಂದು 30-40 ಎಕರೆ ಬೇರೆಯವ್ರಿಗೆ ಗ್ರ್ಯಾಂಟ್ ಕೊಟ್ಟಿದ್ದರೆ ಉಳಿದಿದ್ದು ಸರ್ಕಾರಿ ಭೂಮಿ ಅದರಲ್ಲಿ ಉಳಿದಿದೆ, ನಮ್ಮ RTCಯಲ್ಲಿ ಇರ್ತದೆ. ಎಲ್ಲಿ ಉಳಿದಿದೆ ಅನ್ನುವಂಥದ್ದನ್ನು ಗುರುತಿಸಿ ಮಾಡಬೇಕಾಗಿರುವಂಥದ್ದು, ಸರ್ವೆ ನಾವು ಮಾಡಬೇಕಾಗಿರುವಂಥದ್ದು ಇದೇ ಇರುತ್ತೆ. ಸೊ ಕಾನೂನಾತ್ಮಕವಾಗಿ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ತಡೆ ಇರುವುದಿಲ್ಲ, ಅದನ್ನು ನಾವು ಹೇಳಲಿಕ್ಕೆ ಬಯಸ್ತೇನೆ. ಕಾನೂನಾತ್ಮಕವಾಗಿ ನಮ್ಮವರು ಬಂದು ಸರ್ವೆ ಮಾಡಿಕೊಂಡು ಬರಲಿಕ್ಕೆ ಯಾವುದೇ ರೀತಿಯಲ್ಲಿ, ಬಿಕಾಸ್ ಸರ್ಕಾರಿ ಜಾಗವನ್ನು ಅವರು ಸರ್ವೆ ಮಾಡಿಕೊಂಡು ಬರಲಿಂದ ಇದು ಇಟ್ ಇಸ್ ನಾಟ್ ಲೈಕ್ ಅ ಪ್ರೈವೇಟ್ ದಿಸ್ ಥಿಂಗ್. ಅವರಿಗೆ ನೋಟಿಸ್ ಕೊಟ್ಟಿದ್ದೀವಿ, ಅವ್ರು ಬಂದಿಲ್ಲ ಅಂದರೆ ನಾವು ಸರ್ವೆ ಮಾಡೋಕ್ಕಾಗಲ್ಲ, ಆ ರೀತಿ ಆಗೋದಿಲ್ಲ. ಆದ ಕಾರಣ ನಾವು ನಮ್ಮ ಕೆಲಸವನ್ನು ಮಾಡ್ತೇವೆ. ನೀವು ಅನುಕೂಲ ಮಾಡಿದರೆ, ಅನುವು ಮಾಡಿಕೊಟ್ರೆ ಬೇಗ ಕೆಲಸ ಆಗ್ತದೆ, ನಮ್ಗೆ ಸಪೋರ್ಟ್ ಸಿಗ್ತದೆ, ನಿಮಗೂ ಅನುಕೂಲ ಆಗ್ತದೆ. ಅದು ಇಲ್ಲ ಅಂತ ಹೇಳಿದರೆ, ಅವ್ರ ಪೊಸೆಷನ್ನಲ್ಲಿ ಇಲ್ಲ ಅಂದರೆ ಅದಕ್ಕೆ ತಕ್ಕಂತೆ ಕ್ರಮಗಳಾಗುವಂಥ ಸಾಧ್ಯತೆಗಳಾಗ್ಬಿಡುತ್ತೆ. ಅದಕ್ಕೆ ಅವಕಾಶ ಮಾಡದೆ ಯು ಹ್ಯಾವ್ ಟು ಸಪೋರ್ಟ್ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತೇವೆ. ಇದು ಒನ್ ಟೈಮ್ ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಇದನ್ನು ನಾವು ಏನಾದರೂ ಪರಿಣಾಮಕಾರಿಯಾಗಿ ಮಾಡಿದರೆ, ಇದು ಸರ್ವೆ ಕಾರ್ಯ ಪ್ರತಿ ಸಾರಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಗ್ರಾಂಟ್ಗಳು, ಮುಂದೆ ಬರುವಂಥ ವಿಭಜನೆಗಳು ಹೇಗೋ ಅದು ನಮ್ಮ ಕ್ರಮವಾಗಿ ಅದು ಮಾಡಿಕೊಂಡು ಹೋಗ್ತದೆ. 11E ಹೆಂಗೆ ಮಾಡ್ತೀರಿ, ಅಪ್ಲೈ ಮಾಡ್ತೀರಿ, ಅದರದ್ದು ಆಲ್ರೆಡಿ ಸ್ಕೆಚ್ ಆಗಿದರೆ ಅದು ಹಾಕ್ಕೊಂಡು ಹೋಗ್ತದೆ. ಬಟ್ ಫಸ್ಟು ಇದು ಆಗಬೇಕಾಗ್ತದೆ. ಭಾಳ ವರ್ಷದಿಂದ ಬರೀ ಕಣ್ಣಲ್ಲತ್ತೆ ಸ್ಕೆಚಲ್ಲೇ ಕೊಡ್ತಾ ಇರೋದ್ರಿಂದ ಈ ಸಮಸ್ಯೆ ಈ ಮಟ್ಟಕ್ಕೆ ಬಂದಿದೆ. ಇದಕ್ಕೆ ಪರಿಹಾರ ನಾವು ಈಗ ಹುಡುಕ್ತಾ ಇರುವಾಗ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು. ನಮ್ಮಲ್ಲಿ ಬಂದು ಸರ್ವೇಯರ್ಸು ಬರುವವರಿಗೆ ಸಪೋರ್ಟ್ ಕೊಡಬೇಕು. ನಿಮಗೆ ಗೊತ್ತಿದೆ, ಪ್ರಾಕ್ಟಿಕಲಿ ನೋಡಿದರೆ ಈಗ ಗೌರ್ಮೆಂಟ್ ಸರ್ವೇಯರ್ ಅಂದರೆ ಚೈನ್ ಹಿಡಿಯೋಕ್ಕೆ ಒಬ್ಬ ಮನುಷ್ಯ ಇರ್ತಾನೆ. ಲೈಸೆನ್ಸ್ ಸರ್ವೇಯರ್ಗೆ ಅಂಥದ್ದೆಲ್ಲ ಸ್ಯಾಂಕ್ಷನ್ ಎಲ್ಲ ಇಲ್ಲ. ಈಗ ನೀವೇ ಅರ್ಜಿ ಹಾಕ್ಕೊಂಡ್ರೆ ಅವ್ರು ಬಂದಾಗ ಏನು ಒಂದು ಕುಡಿಯೋಕ್ಕೆ ನೀರು ಕೊಡ್ತೀರಿ, ಅದನ್ನು ಒಂದು ಸ್ವಚ್ಛ ಮಾಡಬೇಕಾಗ್ತದೆ. ನಮ್ಮಲ್ಲಿ ಎಲ್ಲ ಕಡೆ ಕಾಡು ಬೆಳೆದಿರುತ್ತೆ, ಅವ್ರು ಬೆಳೆಯುವಂಥ ಜಾಗ ಬಿಟ್ಟು ಉಳಿದ ಕಡೆ ಎಲ್ಲ ಬೌಂಡ್ರಿ ಎಲ್ಲ ನೋಟ್ ಮಾಡಬೇಕಾದ್ರೆ ಅಲ್ಲಿ ಪುದರಿರ್ತದೆ, ಅದಿರ್ತದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಕೊಡಬೇಕಾಗ್ತದೆ. ಇಲ್ಲಿ ಹೋಗಲಿಕ್ಕೆ ಸಹಕಾರ ಮಾಡಬೇಕಾಗ್ತದೆ. ಇಂಥದ್ದು ಪೊಸೆಷನ್ ಎಲ್ಲಿದೆ ಅಂತ ತೋರಿಸ್ಬೇಕಾಗ್ತದೆ, ಕಲ್ಲು ಎಲ್ಲಿದೆ ಅಂತ ತೋರಿಸ್ಬೇಕಾಗ್ತದೆ, ಅಕ್ಕಪಕ್ಕ ಏನಿದೆ ಅಂತ ತೋರಿಸ್ಬೇಕಾಗ್ತದೆ. ಇಂಥ ಸಹಕಾರಗಳಷ್ಟೇ ನಾವು ಕೇಳ್ತೇವೆ. ನಾ ಅರ್ಜಿ ಮಾಡಿದರೆ ನೀವು ಇದನ್ನು ಉಲ್ಟಾ ಚಿಂತನೆ ಮಾಡಿ ನೋಡಬೇಕು. ಈಗ ಅರ್ಜಿ ಹಾಕಿದವರು ಅಮ್ಮಯ್ಯ ತಮ್ಮಯ್ಯ ಅಂತ ಬೇಡ್ಕೊಂಡು ಇವ್ರನ್ನ ಕರ್ಕೊಂಡು ಬರುವಂಥದ್ದು ಬಿಟ್ಟು, ನಾವೇ ಈಗ ಅರ್ಜಿ ಹಾಕ್ಕೊಂಡು ನಾವೇ ಜನನ ಅಲ್ಲಿ ನಿಯೋಜನೆ ಮಾಡಿ ಕಳಿಸ್ತಾ ಇರುವಂಥದ್ದು. ಸೊ ಇವಾಗ ನಾವು ಸಹಕಾರ ಅಷ್ಟು ನಿರೀಕ್ಷೆ ಮಟ್ಟದಾಗಿ ನಮಗೆ ಸಿಗ್ತಾ ಇಲ್ಲ ಅನ್ನೋಂಥ ಸರ್ವೇಯರ್ಸ್ ನಮಗೆ ಫೀಡ್ಬ್ಯಾಕ್ ಆಗಿ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಕರೆದಿದ್ದೇವೆ. ಇದರಲ್ಲಿ ನಂಬರ್ಸ್ ಇದೆ, ನೀವು ಸ್ವಲ್ಪ ಇದನ್ನು ಪ್ರಚಾರಪಡಿಸಬೇಕು. ಇದರಿಂದ ಏನು ಹೆಚ್ಚು ಕಡಿಮೆ ಆಗುತ್ತೆ ಅನ್ನುವಂಥ ಚಿಂತನೆ. ಈಗ ಏನು RTCಯಲ್ಲಿ ಇದೆ ಆ ಎಕ್ಸ್ಟೆಂಟು ಗ್ರ್ಯಾಂಡ್ ಸರ್ಟಿಫಿಕೇಟ್ ಏನಿದೆ, ನಮ್ಮ ಜಿಲ್ಲೆಯಲ್ಲಿ ಗ್ರ್ಯಾಂಡ್ ಸರ್ಟಿಫಿಕೇಟ್ ಇಲ್ಲದೇ ಇರುವಂಥ ಪ್ರಕರಣಗಳು ಭಾರಿ ಕಡಿಮೆ ಇದೆ.
ಆ ಮಿಸ್ಸಿಂಗ್ ದಾಖಲೆಗಳು ಆ ಥರ ಇರುವಂಥದ್ದು ಭಾರಿ ಕಡಿಮೆ ಶೇಕಡದಲ್ಲಿದೆ. ಅದನ್ನು ನಾವು ಈಗ ಇದು ಮಾಡ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಕ್ಲಿಯರ್, ಅದನ್ನೇ ಮಾಡ್ತಾ ಇರುವಂಥದ್ದು. ಸೊ ಆದ್ದರಿಂದ ಇದು ಇರುವಂಥದ್ದಕ್ಕೆ ಏನು ತೊಂದರೆ ಬರುವುದಿಲ್ಲ. ಬಟ್ ನೀವು ಸಹಕಾರ ಮಾಡಿದರೆ ಯಾಕೆ ಏನು ಅನ್ನುವಂಥ ಅನುಮಾನ ಮತ್ತು ಇದು ಇದರಲ್ಲಿ ಬೇಕಾಗಿಲ್ಲ. ಇದು ನಿಜವಾಗ್ಲೂ ಇರುವಂಥ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ನಾವು ಮಾಡ್ತಾ ಇರುವಂಥ ಪ್ರಯತ್ನ. ಮುಗಿಸ್ತಾ ಇದ್ರು, ಅದು ಒಂದು 15 ದಿವಸ ಎಕ್ಸ್ಟೆಂಡ್ ಆಗ್ತದೆ. ಅಂಥದ್ದು ಆದರೆ ಏನಾದರೂ ಅದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ ಅದನ್ನು ಹ್ಯಾಂಡಲ್ ಮಾಡಬೇಕು ಸಾರ್ವಜನಿಕರು. ಎಮರ್ಜೆನ್ಸಿ ಕೇಸಸನ್ನು ನಾವು ಹ್ಯಾಂಡಲ್ ಮಾಡ್ತೇವೆ. ಬಟ್ ಸೊ ಅಷ್ಟೆಲ್ಲ ಮಾಡಿ ನಾವು ಸ್ಪೆಷಲಾಗಿ ಇದಕ್ಕೆ ಫೋಕಸ್ ಕೊಡ್ತಾ ಇರೋದರಿಂದ ದಯಮಾಡಿ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಸ್ಟಾರ್ಟ್ ಆಗಿ ಕಳೆದ 1 ತಿಂಗಳಿಂದ ಕೆಲಸಗಳು ನಡೀತಾ ಇದೆ. ಬಟ್ 1 ತಿಂಗಳಿಂದ ಅಂದರೆ ನಮ್ಮಲ್ಲೇ ಇದ್ದ ಗೌರ್ಮೆಂಟ್ ಸರ್ವೇಸನ್ನು ಇಟ್ಕೊಂಡೇ ಮಾಡ್ತಿದ್ವಿ, ನಮ್ಮಲ್ಲಿ ಜನ ಇರಲಿಲ್ಲ. ಲೈಸೆನ್ಸ್ ಸರ್ವೇಸನ್ನು ಶಿಫ್ಟ್ ಮಾಡಿ ಈಗ 15 ದಿವಸ ಇರ್ಬೋದಾ ಲೈಸೆನ್ಸ್ ಸರ್ವೇ ಸ್ಟಾರ್ಟ್ ಮಾಡಿ 15-20 ಡೇಸಿಂದ ಲೈಸೆನ್ಸ್ ಸರ್ವೇಯರ್ಸು ಸಹ ಇದಕ್ಕೆ ನಿಯೋಜನೆಯಾಗಿ ಸರ್ವೆ ಮಾಡ್ತಾಯಿದ್ದಾರೆ. ಈಗ ಮೊನ್ನೆಯಿಂದ ಹೊರ ಜಿಲ್ಲೆಯವರು ಮೈಸೂರು, ಚಾಮರಾಜನಗರ, ಮಂಡ್ಯ ಅಲ್ಲಿಂದೆಲ್ಲ ಸರ್ವೇಯರ್ಸನ್ನು ಇಲ್ಲಿ ತರಿಸ್ತಾ ಇದ್ವಿ. ಸೊ ಅವರಿಗೆಲ್ಲ ಸ್ವಲ್ಪ ನಮ್ಮ ಇದು ಅಭ್ಯಾಸ ಆಗಲಿಕ್ಕೆ ಟೈಮ್ ಆಗ್ತದೆ. ಇಲ್ಲ, ಸರ್ವೆ ಮಾಡಲಿಕ್ಕೆ ಬೇರೆ ಯಾರಾದರೂ ಬಂದು ಥರ್ಡ್ ಪಾರ್ಟಿ ಅವರು ಸರ್ವೆ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನಾವು ಅವ್ರಿಗೆ ಇದು ಕೊಡ್ತೀವಿ, ID ಕಾರ್ಡ್. ಅವ್ರ ID ಕಾರ್ಡ್ ಅಂತೂ ಅವ್ರ ಕೈಯಲ್ಲಿ ಇರ್ತದೆ, ID ಕಾರ್ಡ್, ಲೈಸೆನ್ಸ್. ಅದಕ್ಕೆ ನಾವು ನಿಮ್ಮ ಮುಖಾಂತರ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಅದರ ಅನುಮಾನ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಎಲ್ಲ ಕೂಡ ಈಗ ಇದರಲ್ಲಿ ಒಂದು ವಿಚಾರ ನಾನು ಹೇಳಬಾರ್ದು, ಆದರೂ ತಿಳಿಸ್ಲಿಕ್ಕೆ ತಿಳುವಳಿಕೆ ಹೇಳ್ತಾ ಇರುವಂಥದ್ದು. ಈಗ ಇಟ್ ಇಸ್ ನಾಟ್ ಲೈಕ್ ಅ ಪ್ರೈವೇಟ್ ದಿಸ್ ಥಿಂಗ್. ಈಗ ನಿಮ್ಮ ಪ್ರೈವೇಟ್ ಲ್ಯಾಂಡು ನೀವು ವಿಭಜನೆ ಮಾಡ್ತಾಯಿದ್ರಿ, ಒಂದು ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ಕೊಡಬಾರ್ದು, ಸಿವಿಲ್ ಸೂಟ್ ಇದೆ, ಅಂಥದ್ದು ಪ್ರಕರಣ ಅಲ್ಲ ಇದು. ಇದು ಸರ್ಕಾರಿ ಭೂಮಿ, ಗ್ರ್ಯಾಂಟ್ ಕೊಟ್ಟಿರುವಂಥದ್ದು. ಗ್ರ್ಯಾಂಟ್ ಕೊಡುವಾಗ ಕಣ್ಣಳತೆ ಸ್ಕೆಚ್ ಮಾಡಿ ಕೊಟ್ಟಿರುವಂಥದ್ದು. ಅದನ್ನು ನಾವು ಸರ್ವೆ ಮಾಡಿ ಆಕಾರ ಬಂದಲ್ಲಿ ಬಂದು ಕೂರಿಸ್ಬೇಕು. ಸರ್ಕಾರಿ ಭೂಮಿ, ಅದರಲ್ಲಿ ಉಳಿದಿರುವಂಥ ಭೂಮಿ ಎಲ್ಲಿದೆ ಅನ್ನುವಂಥದ್ದನ್ನು ನಾವು ಮಾರ್ಕ್ ಮಾಡಲೇಬೇಕು. ಅದು ಸರ್ಕಾರಕ್ಕೆ ಇರುವಂಥ ಹಕ್ಕು, ಸರ್ಕಾರದ್ದು ಇದು. ಇದನ್ನು ಅವರು ಬಂದಿಲ್ಲ ಅಂತ ಹೇಳಿದರೆ ನಷ್ಟ ಅವ್ರಿಗೆ ಬರ್ತದೆ ಹೊರತು ನಮ್ಮ ಕೆಲಸವನ್ನು ನಿಲ್ಲಿಸಲಿಕ್ಕೆ ಯಾವುದೇ ಕಾನೂನಾತ್ಮಕ ಮುಖಾಂತರಗಳು ಇರುವುದಿಲ್ಲ. ಇದನ್ನು ಫಸ್ಟು ನಾವು ಕ್ಲಿಯರಾಗಿ ಹೇಳ್ಬಿಡೋಣ. ಯಾಕಂದರೆ ನಮ್ಮಲ್ಲಿ ಸ್ವಲ್ಪ ಕಾನೂನಿನ ಇದು ಇರ್ತದೆ. ಸೊ ಇದರಲ್ಲಿ ಏನು ಲೀಗಲ್ ಆಗಿ ಅವರಿಗೆ ಡ್ಯಾಮೇಜ್ ಬರಲ್ಲ ಬೈ ಅಲೋವಿಂಗ್, ಬಟ್ ದೇ ಡೋಂಟ್ ಹ್ಯಾವ್ ಎನಿ ಲೀಗಲ್ ಪ್ರೊವಿಷನ್ ಟು ಸ್ಟಾಪ್ ಅಸ್ ಫ್ರಮ್ ಸರ್ವೇಯಿಂಗ್. ಇಟ್ ಈಸ್ ಅ ಗೌರ್ಮೆಂಟ್ ಸರ್ವೆ ನಂಬರ್, ಗ್ರ್ಯಾಂಟ್ ಇಸ್ ಗಿವನ್ ಫ್ರಮ್ ಗೌರ್ಮೆಂಟ್ ಆ್ಯಂಡ್ ದರ್ ಇಸ್ ಗೌರ್ಮೆಂಟ್ ಸರ್ವೆ. ಗೌರ್ಮೆಂಟ್ ಲ್ಯಾಂಡ್ ಉಳಿದಿದೆ, ಅದನ್ನು ಹುಡುಕಬೇಕಂದ್ರೆ ನಾನು ಪೂರ್ತಿ ಸರ್ವೆ ಮಾಡಲೇಬೇಕು. ಅದರದ್ದು ಇದನ್ನಾಗಿ ಫಲವಾಗಿ ಅವ್ರಿಗೆ ಇದು ಕೂಡ ಸಿಗ್ತದೆ. ಇದಕ್ಕೆ ಒಂದೊಂದಕ್ಕೂ ದುಡ್ಡು ಕಟ್ಟಿ ಭಾಳ ವರ್ಷ ಕಾಯ್ತಾ ಇರಬೇಕು. ಈಗ ನಾವು ಅದನ್ನು ಫ್ರೀ ಆಫ್ ಚಾರ್ಜ್ ನಾವೇ ತೊಗೊಂಡು ಸುವಮೋಟೋ ಮಾಡ್ತೇವೆ. ಅಂದರೆ ಇಲ್ಲ, ನಾನು ಹೇಳುವಂಥದ್ದು ಏನಂದರೆ ಈಗಾಗಲೇ ಎಲ್ಲ ಮೋಸ್ಟ್ಲಿ ಗ್ರ್ಯಾಂಟ್ ಕೊಟ್ಟಾಗಿರುವಂಥದ್ದೇ, ಅಲ್ಪ ಸ್ವಲ್ಪ ಉಳಿದಿರುತ್ತೆ. RTCಯಲ್ಲಿ ಏನಿದೆ ಅಷ್ಟೇ. ಈಗ ಇದರಿಂದ ಹೊಸ ರಿಯಾಲಿಟಿ ಏನು ಸೃಷ್ಟಿಯಾಗೋದಿಲ್ಲ. ಇದರಿಂದ ಬೇರೆ ರೀತಿಯಲ್ಲಿ ಆ ರೀತಿ ಆತಂಕ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರೋದು. ಈಗ RTCಯಲ್ಲಿ ಅವರವರ ಹೆಸರಿಗೆ ಏನಿದೆ, ಸರ್ಕಾರಕ್ಕೆ ಉಳಿದಿದ್ದು ಎಷ್ಟಿದೆ, ಅವರವ್ರ ಹೆಸರಿಗೆ ಏನಿದೆ ಅದೇ ಸೇಮ್. ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಎನಿಥಿಂಗ್. ದಿಸ್ ಎಕ್ಸೈಸ್ ವಿಲ್ ನಾಟ್ ಚೇಂಜ್ ಎನಿಥಿಂಗ್. ಈಗ RTC ಇದೆ ಒಂದು ಕಡೆ, ಇನ್ನೊಂದು ಕಡೆ ಆಕಾರ ಬಂದಿದೆ. ಆಕಾರ ಬಂದಲ್ಲಿ ಟೋಟಲ್ ಸರ್ವೆ ನಂಬರ್ದು ಸ್ಕೆಚ್ ಇರ್ತದೆ. ಯಾರಿಗಾದ್ರೂ ಅದರಲ್ಲಿ ಪೋಡಿ ಮಾಡಿ ಕೊಟ್ಟಿದೆ ಅವ್ರದ್ದು ಸ್ಕೆಚ್ ಇರ್ತದೆ. ಉಳಿದಿದ್ದು ಇದಕ್ಕೆ ಬರೀ ಕಣ್ಣಳಿತೆ ಇದು ಅಂತಿರ್ತದೆ. ಅದಕ್ಕೆ ಬುಡ ಇಲ್ಲ, ತಲೆ ಇಲ್ಲ, ಏನಿರಲ್ಲ. ಅಂದರೆ ಅದು ಹೋಗಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ಏನು ರೆಫರೆನ್ಸ್ ಪಾಯಿಂಟ್ಸ್ ಇರೋದಿಲ್ಲ, ಸರ್ವೆ ಪ್ರಕಾರ ಮಾಡಿರೋದಿಲ್ಲ. ನಮ್ಮ VA ಹೋಗ್ಬಿಟ್ಟು ಈ ಗಿಡದಿಂದ ಹಿಂಗೆ ಅಂಥೇಳಿ ಹಿಂಗೊಂದು ಸ್ಕೆಚ್ ಮಾಡಿ ಇದರಲ್ಲಿ ಪೊಸೆಷನಲ್ಲಿ ಇದ್ದಾರೆ ಅಂತ ಈ ಅರ್ಜಿ ಹಾಕಿದ್ದಾರೆ ಅಂಥೇಳಿ ಅವರಿಗೆ ಗ್ರ್ಯಾಂಟ್ ಮಾಡಿ ಗ್ರ್ಯಾಂಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದರ ಹೆಸರಲ್ಲಿ ಅದರ ಆಧಾರಿತವಾಗಿ ಅವರು RTCಯಲ್ಲಿ ಬಂದು ಅವ್ರ ಹೆಸರು ಬಂದಿರ್ತದೆ. ಸೊ ಅವ್ರ ಹಕ್ಕು ಏನೂ ಹೋಗೋದಿಲ್ಲ. ಅವ್ರದ್ದು ಭೂಮಿ ಎಲ್ಲಿದೆ, ಅವ್ರದ್ದು ಏನು ಸರ್ವೆ ಸ್ಕೆಚ್ ಅನ್ನುವಂಥದ್ದನ್ನು ಮಾಡಿ ನಾವು ಈಗ ಕೊಡ್ತೀವಿ. ಅವಾಗ ಏನು ಅವರಿಗೆ ಅನುಕೂಲ ಆಗೋದು ಅಷ್ಟೇ. ಇಡೀ ಜಿಲ್ಲೆಯಲ್ಲಿ ನಡೀತಾ ಇದೆ. ಬಟ್ ನಮ್ಮಲ್ಲಿ ಮೇಜರ್ ಇರುವಂಥದ್ದು ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ, ಇಲ್ಲಿ ಎಲ್ಲ ಕಡಬ, ಈ ಒಂದು ಆರ್ಗಲ್ಲಿ ಜಾಸ್ತಿ ಇದೆ. ಇದರದ್ದು ಈ ಥರ ಗೌರ್ಮೆಂಟ್ ಸರ್ವೆ ನಂಬರ್ಸ್ LND ಪ್ರಕರಣಗಳು ಅಂತ ಇರುತ್ತೆ. ಅದರಿಂದ ಗ್ರ್ಯಾಂಟ್ ಕೊಟ್ಟಿರುತ್ತೆ, ಜನರಿಗೆ ಕೊಟ್ಟಿರುತ್ತೆ. ಭಾಳ ವರ್ಷದಿಂದ ಗ್ರ್ಯಾಂಟ್ ಕೊಡ್ತಾ ಇದ್ದಾರಲ್ಲ, ಬೇರೆ ಬೇರೆ ಗ್ರ್ಯಾಂಟ್ಗಳು
ಮೊದಲು ಲ್ಯಾಂಡ್ ರಿಫಾರ್ಮ್ಸಲ್ಲಿ ಕೊಟ್ಟಿರೋದು, ಲ್ಯಾಂಡ್ ಟ್ರಿಬ್ಯೂನಲ್ಲಿ ಕೊಟ್ಟಿರೋದು, ಆಮೇಲೆ ಈಗ ನಿಮ್ಮ ಫಾರ್ಮ್ 50, 53, 57 ಅವಾಗವಾಗ ಅರ್ಜಿಗೆಲ್ಲ ಹಾಕ್ಬಿಟ್ಟು ಕೊಡ್ತದಲ್ಲ ಅಂಥ ಗ್ರಾಂಟ್ಗಳು ಹೇಳ್ತಾರೆ. ಏನು ಏನು ಆ ಥರ ಏನಿಲ್ಲ. 15 ಇಯರ್ಸ್ಗೆ ಪರಬಾರೆ ನಿಷೇಧ ಇರ್ತದೆ, ತದನಂತರ ಇದು ಇರುವುದಿಲ್ಲ. ಸೊ ಅದಕ್ಕೂ ಇದಕ್ಕೆ ಏನು ಸಂಬಂಧ ಇಲ್ಲ. ಈಗ ಇದು ನಾವು ಮಾಡ್ತಾ ಇರುವಂಥದ್ದು ಇಟ್ಸ್ ಕಂಪ್ಲೀಟ್ಲಿ ಇನ್ ಫೇವರ್ ಆಫ್ ಪೀಪಲ್ ಫಾರ್ ರಿಸಾಲ್ವಿಂಗ್. ಈಗ ಇರುವಂಥ ಸಮಸ್ಯೆ ಹೇಳ್ತೀನಿ. ಈಗ ನೀವು ದೊಡ್ಡ ಸರ್ವೆ ನಂಬರ್ ನಿಮ್ಗೆ ಗ್ರಾಂಟ್ ಬಂದಿದೆ, ಭಾಳ ವರ್ಷದಿಂದ ಇದ್ದೀರಿ, ಒಂದು ತಲೆಮಾರಿಂದ 2 ತಲೆಮಾರು ಕೊಟ್ಟಿರ್ತೀರಿ, ಗೊತ್ತಾಯ್ತಾ? ಅದರಲ್ಲಿ ಒಂದು ಭಾಗಶಃವನ್ನು ನಾನು ಕನ್ವರ್ಟ್ ಮಾಡ್ಕೊಳ್ತೀನಿ, ಇಲ್ಲ ಯಾರಿಗೋ ಮಾರ್ತೀನಿ, ಮಗಳದ್ದು ಮದುವೆ ಇದೆ ಏನೋ ಒಂದು ಮಾಡಿಕೊಂಡು ಮಾರ್ತೀನಿ ಅಂತ ಅರ್ಜಿ ಹಾಕಿದರೆ ನಾನು ಅದನ್ನು ಮಾರಲಿಕ್ಕೆ ಆಗೋದಿಲ್ಲ. ಈಗ ನೀವು ಹೋಗ್ಬಿಟ್ಟು ಅರ್ಧದ್ದು ಮಾರಬೇಕು, ಇಲ್ಲ ನಿಮ್ಮಲ್ಲಿ ಆ ಸರ್ವೆ ನಂಬರಲ್ಲಿ ಇದನ್ನು ಮಾರಬೇಕು ಅಂತ ಹೇಳಿದರೆ ನಿಮಗೆ 11 ಸ್ಕೆಚ್ ಹಾಕಬೇಕು. 11 ಸ್ಕೆಚ್ಗಂತ ಅರ್ಜಿ ಕೊಡ್ತೀರಿ. ಅರ್ಜಿ ಕೊಟ್ಟಾಗ ಇದು ಸರ್ಕಾರಿ ಸರ್ವೆ ನಂಬರ್ LND ನಂಬರಲ್ಲಿ ಇದೆ ಅಂತ ಹೇಳಿ LND ಪ್ರಕರಣ ಅಂತ ಬಂದು ಹೇಳಿ ಎಲ್ಲಿ ಹೋಗುತ್ತೆ? ತಹಸೀಲ್ದಾರ್ ಕಡೆ ಬಂದು ಕೂತ್ಕೊಳ್ಳುತ್ತೆ. LND ಲ್ಯಾಂಡ್ LND ಅಂತ LND ಪ್ರಕರಣ ಅಂತ ಹೇಳಿ ಅದು ತಹಸೀಲ್ದಾರ್ ಕಡೆ ಬಂದು ಕೂತ್ಕೊಳ್ಳುತ್ತೆ. ಕೂತ್ಕೊಂಡಿದ್ದ ಮೇಲೆ ಅದಕ್ಕೆ 1 to 5 ಮಾಡಬೇಕು. ನಮೂನೆ 1 to 5 ಅಂತ ತುಂಬಬೇಕಾಗ್ತದೆ. ಅಂದರೆ ಈಗ ಅದರದ್ದು 60 ಎಕರೆ ಸರ್ವೆ ನಂಬರ್ ಇದೆ, ನಿಮಗೆ ಅದರಲ್ಲಿ ಒಂದು 4 ಎಕರೆ ಗ್ರ್ಯಾಂಟ್ ಆಗಿದೆ ಅಂದರೆ 60 ಎಕರೆಲಿ ಇಂಥ ನಿಮ್ಮಲ್ಲಿ ಒಂದು 30 ಜನಕ್ಕೆ ಗ್ರ್ಯಾಂಟ್ ಆಗಿದೆ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಅಷ್ಟು ಇದನ್ನು ಅವನು ಪಟ್ಟಿ ಮಾಡಬೇಕು. 1 to 5 30 ಜನ ಇದ್ದರೆ 30 ಜನರದ್ದು ಪಟ್ಟಿ ಮಾಡಬೇಕು. ಪಟ್ಟಿ ಮಾಡಿ ಅವ್ರದ್ದು ಗ್ರ್ಯಾಂಟ್ ಸರ್ಟಿಫಿಕೇಟು, ಸಾಗುವಳಿ ಚೀಟಿ ಕೊಟ್ಟಿರುವಂಥದ್ದು ಎಲ್ಲವನ್ನು ಪಟ್ಟಿ ಮಾಡಿ ಟ್ಯಾಲಿ ಮಾಡಿ ಟೋಟಲ್ ಸರ್ವೆ ನಂಬರ್ಗೆ ಎಲ್ಲ ಟ್ಯಾಲಿ ಆದದನ್ನು ತಹಸೀಲ್ದಾರ್ ದೃಢೀಕರಣ ಮಾಡಿ ಆಮೇಲೆ ADLR ಕೊಟ್ಟು DDLR ಕೊಟ್ಟು DDLR ಅದನ್ನು ಅಪ್ರೂವ್ ಮಾಡಿ ತದನಂತರ ಸರ್ವೇಯರ್ ಅಲಾಟ್ ಮಾಡಿ ಗೌರ್ಮೆಂಟ್ ಸರ್ವೇಯರ್ ಮಾತ್ರ ಮಾಡಬೇಕು. ಗೌರ್ಮೆಂಟ್ ಸರ್ವೇಯರ್ ಅವರಲ್ಲಿ ಜನನೇ ಇಲ್ಲ, 10 ಜನ ಇದ್ದಾರೆ ಅಷ್ಟೇ ಇಡೀ ಜಿಲ್ಲೆಗೆ. 15 ಜನ ಫೀಲ್ಡಲ್ಲಿ ಇದು ಆಫೀಸಲ್ಲಿ 4 ಜನ ತಾಲೂಕಾಗೆ ಕೂರಿಸೋದು ಬಿಟ್ಟರೆ ಅವ್ರ ಕೈಯಲ್ಲಿ ಬರೀ 10 ಜನ ಇಂಥ ಕೆಲಸಕ್ಕಿದ್ದಾರೆ ಗೌರ್ಮೆಂಟ್ ಸರ್ವೇಯರ್. ಅವರು ಯಾವಾಗ ಅವ್ರಿಗೆ ಟರ್ನ್ ಬರ್ತದೆ ಆವಾಗ ಬಂದು ಇದನ್ನು ಅಳತೆ ಮಾಡಿದ ಮೇಲೇನು ಕೂಡ ಅಳತೆಯಲ್ಲಿ ಅವರು ಹೇಳ್ತಾರೆ ಇದರಲ್ಲಿ RTCಯಲ್ಲಿ ಇಂಥ ಕರೆಕ್ಷನ್ ಆಗಬೇಕು, ಅದು ಚೇಂಜ್ ಆಗಬೇಕು ಅಂಥದ್ದು ಏನಾದರೂ ಒಂದು ಅವರು ಮಾಡಿದಾಗ 2 ಇಲಾಖೆಯ ಮಧ್ಯದಲ್ಲಿ ಅದು ಓಡಾಡ್ತಾ ಇರ್ತದೆ. ಇದು ನಿದರ್ಶನ ಇಲ್ಲಿ ತನಕ ಆಗಿರುವಂಥ. ಅದಕ್ಕೆ ಈ ಪರಿಹಾರ ಮಾಡಿರುವಂಥ. ಈಗ ಅದನ್ನು ಕಂಪ್ಲೀಟ್ಲಿ ಸಿಸ್ಟಮ್ ಒಳಗಡೆ ತಂದ. ಹೌದು. ಈಗ ನಾವು 30,000ಗೂ 1 to 5 ಮಾಡಿಬಿಡ್ತೀವಿ. 30,000 ಸರ್ವೆ ನಂಬರ್ಗೂ 1 to 5 ಮಾಡ್ತೇವೆ. 30,000ದಲ್ಲಿ 8,500 ಈಗಾಗಲೇ ಮುಟ್ಟಿದ್ದೇವೆ. ಈಗ ನಾವು ಅದನ್ನು ಸ್ವಲ್ಪ ಸರ್ವೆಗೆ ಹೋಗಲಿ ಅಂತ ನಮ್ಮ VAS ಗ್ರಾಮ ಸಹಾಯಕರನ್ನು ಸರ್ವೆಗೆ ಸಹಕಾರ ಮಾಡಲಿಕ್ಕೆ ಹೇಳಿದ್ರಲ್ಲ, ಸಾರ್ವಜನಿಕರಿಗೆ ಏನಿದೆ ಅಂತ. ಸೊ ನಮ್ಮ VAS ಗ್ರಾಮ ಸಹಾಯಕರು ಸಹ ಸ್ವಲ್ಪ ಕೋಆರ್ಡಿನೇಟ್ ಮಾಡ್ತಾರೆ, ಅವ್ರ ಪಾರ್ಟೀಸ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಲ್ಯಾಂಡ್ ಓನರ್ಸ್ ಜೊತೆ ಕಮ್ಯುನಿಕೇಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ನಿಲ್ಲಿಸಿದ್ದೇವೆ, ಇಲ್ಲಾಂದರೆ ಇನ್ನೂ ಅದನ್ನು ಮಾಡ್ತೇವೆ. ಇದರಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ನಮ್ಮ VAS ಗ್ರಾಮ ಸಹಾಯಕರು, ತಹಸೀಲ್ದಾರ್ಸು, ACಸು. ಈಗ ಸರ್ವೆಯಲ್ಲಿ DDLR ಅಧ್ಯಕ್ಷತೆಯಲ್ಲಿ ಸರ್ವೇಯರ್ಸು ಸಹ ಇದನ್ನು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ನಮ್ಮ ADC AC ಎಲ್ಲರೂ ಡೈಲಿ ರಿವ್ಯೂ ಮಾಡಿಕೊಂಡು ಇದನ್ನು ರಾಜ್ಯ ಮಟ್ಟದಲ್ಲಿ ನಾವು ಫಸ್ಟ್ ಸ್ಥಾನದಲ್ಲಿ ಇದ್ದೇವೆ ಈ ಒಂದು ಪ್ರಕರಣದಲ್ಲಿ. ಬಟ್ ಇದರದ್ದು ಸಂಪೂರ್ಣ ಫಲ ಸಿಗಬೇಕಂದ್ರೆ, ಪ್ರಾಕ್ಟಿಕಲ್ ಫಲ ಸಿಗಬೇಕಂದ್ರೆ ನಮಗೆ ಸರ್ವೆ ಕಾರ್ಯ ಮುಗಿಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಸಹಕರಿಸಬೇಕಂತ ಕೇಳ್ಕೊಂಡು ಸಹ ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಸ್ವಲ್ಪ ಪ್ರಕಟಿಸಬೇಕು. ಸ್ವಲ್ಪ ಪಾಸಿಟಿವ್ ಕವರೇಜ್ ಕೊಡಿ, ಗೊಂದಲೇ ಭಯ ಸೃಷ್ಟಿ ಮಾಡುವಂಥದ್ದು ಆಗಬಾರ್ದು. ದಿಸ್ ಈಸ್ ಆ್ಯಕ್ಚುಲಿ ಎ ಗುಡ್ ದಿಸ್ ಥಿಂಗ್. ಏನಂತ ಹೇಳಿದರೆ, ನಾವು ಭಾಳ ವರ್ಷದಿಂದ ಒಂದು ಹುಣ್ಣಾಗಿದ್ದರೆ ಅದ್ರ ಮೇಲೆ ಬ್ಯಾಂಡೇಜ್ ಆಗಿಬಿಟ್ಟು ಬ್ಯಾಂಡೇಜ್ ಮೇಲೆ ಬ್ಯಾಂಡೇಜ್ ಮಾಡಿ ಇಷ್ಟು ಮಟ್ಟಕ್ಕಿದೆ. ಈಗ ಅದನ್ನು ಸರಿ ಮಾಡಿಸೋ ಪ್ರಯತ್ನ ಇದೆ. ಸೊ ಶಾರ್ಟ್ಕಟ್ ಮೇಲೆ ಶಾರ್ಟ್ಕಟ್ ಮಾಡಿ ಎಲ್ಲಿದೆ ಅಂತ ದಾರಿ ತಪ್ಪು ಹೋಗಿದ್ವಿ. ಸೊ ಈಗ ಅದನ್ನು ಸರಿ ಮಾಡಿಸುವಂಥದ್ದು ಇದು ಫೌಂಡೇಶನಲ್ ಫಂಡಮೆಂಟಲ್. ಇದರಲ್ಲಿ ಏನು ಗೊಂದಲಕ್ಕೆ ಅವಕಾಶ ಇಲ್ಲ. ಪ್ಲಸ್ ಬೇರೆ ರೀತಿಯ ಏನು ಸಮಸ್ಯೆಗಳು, ಕೆಳಮಟ್ಟದಲ್ಲಿ ತೊಂದರೆಗಳು ಕೊಡುವಂಥದ್ದು ಅದಕ್ಕೆಲ್ಲ ಅವಕಾಶ ಇಲ್ಲದೆ ನಾವು ನೇರವಾಗಿ ನಾವೇ ಅರ್ಜಿ ತೊಗೊಂಡು ನಾವೇ ಇಲ್ಲಿಂದ ಡೈಲಿ ಮಾನಿಟ್ರಿಂಗ್ ಮಾಡ್ತೇವೆ. ಸೊ ಆದ ಕಾರಣ ಇದು ಇಟ್ಸ್ ಲೈಕ್ ಎ ಡ್ರೈವ್ ಮೋಡ್. ಈ ಅವಕಾಶ ಮಿಸ್ ಮಾಡಿಕೊಂಡ್ರೆ ಆಮೇಲೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ದ ಓಲ್ಡ್ ಸೆಟ್. MCC ಲಿಮಿಟ್ಸಲ್ಲಿ ಬೇರೆಯೇ ಸಮಸ್ಯೆ ಇದೆ. ಅದಕ್ಕೆ ಸೆಪ್ರೇಟಾಗಿ ಅದೊಂದು 32 ವಿಲೇಜಸ್ದು ಅದು ಬೇರೆಯೇ ಇಶ್ಯೂ ಇದೆ ಲ್ಯಾಂಡ್ ರಿಲೇಟೆಡ್. ಅದು ಕೂಡ ಒಂದು ಈ ಥರ ನಾನು ಹೇಳಿದಂಗೆ ಶಾರ್ಟ್ಕಟ್ ಮೇಲೆ ಶಾರ್ಟ್ಕಟ್ ಮಾಡಿ ಅದೇನೋ ಒಂದು ರೂಪದಲ್ಲಿದೆ. ಅದಕ್ಕೆ ಕೂಡ ನಾವು ಈಗ ಪರಿಹಾರ ಹುಡುಕ್ತಾ ಇದ್ದೇವೆ. ಅದಕ್ಕೆ ನೀವು 11 ಇದೆಲ್ಲ ಮಾಡಿ ಸರಿ ಮಾಡಿಸ್ಕೊಂಡು ಒಂದು ಸರಿ ಮಾಡಿದರೆ
ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಲ್ಯಾಂಡ್ ಆರ್ ಅವರವರು ಅರ್ಜಿ ಮಾಡೋದು ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಲ್ಲ 32 ವಿಲೇಜಸ್ದು, ಈ ಲ್ಯಾಂಡ್ ಇಶ್ಯೂವನ್ನು ಶಾಶ್ವತ ಒಂದು ಸಾರಿ ಕ್ಲಿಯರ್ ಮಾಡಿದರೆ ಆ ಲ್ಯಾಂಡ್ದು ಪೊಟೆನ್ಷಿಯಲ್ ಎಲ್ಲೋ ಹೋಗ್ಬಿಡುತ್ತೆ. ಎಕನಾಮಿಕ್ ಪೊಟೆನ್ಷಿಯಲ್ ಈಗ ಲಾಕ್ ಆಗಿದೆ. ಅದರಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ನಾನು ರೆಡಿ ಇರೋದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಬೇರೆ ಕಾನೂನು ಇದಕ್ಕೆ ನಾನು ಇಲ್ಲಿ ಖರ್ಚು ಮಾಡಬೇಕು, ಅದು ಖರ್ಚು ಮಾಡಬೇಕು, ಅದ್ರದ್ದು ಏನು ಬರ್ತದೆ ಅಂತ ಗೊತ್ತಿಲ್ಲ, ಯಾರು ಬಂದು ಕೇಸ್ ಹಾಕ್ತಾರೆ ಗೊತ್ತಿಲ್ಲ. ಇಂಥದ್ದೆಲ್ಲ ಕನ್ಫ್ಯೂಷನ್ ಇರುವಾಗ ಅದೇ ಸಿಟಿ ಸರ್ವೆ ದಾಖಲೆ ಇಟ್ಕೊಂಡು ನಾನು ಒಬ್ಬನಿಗೆ ಮಾರಿರ್ತೇನೆ, RTC ಇಟ್ಕೊಂಡು ಇನ್ನೊಬ್ಬನಿಗೆ ಮಾರಿರ್ತೇನೆ, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ ಅಂತಾಗ ಯಾರು ಬಂದು ತೊಗೊಳ್ಳೋರಿಗೆ ಹೆದರಿಕೆ ಇರ್ತದೆ. ಸೊ ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಕೂಡ ಕಡಿಮೆ ಅಂತ. ಸೊ ಇದನ್ನು ಒಂದು ಸಾರಿ ನಾವು ಪರಿಹಾರ ಮಾಡಿದರೆ ದೆನ್ ದ ಹೋಲ್ ಸಿಟೀಸ್ ಪೊಟೆನ್ಷಿಯಲ್ ಆಲ್ಸೋ ವಿಲ್ ಇನ್ಕ್ರೀಸ್. ಸೊ ಅದ ನಿಟ್ಟಿನಲ್ಲಿ ಈಗ ಯು ಪಿ ಆರನ್ನು ಈ ಕಾವೇರಿ 2 ಅನ್ನು ಅದೇ ದೃಷ್ಟಿಕೋನದಿಂದ ಸರ್ಕಾರ ಮಟ್ಟದಲ್ಲಿ ತಂದಿದ್ದಾರೆ. ಅದರಲ್ಲಿ ಕಾವೇರಿ 2 ಅಲ್ಲಿ ಈಗ ಎಲ್ಲ ಲಿಂಕ್ ಆಗಿದೆ. ಈಗ ಐದರ RTCಯಲ್ಲಿ ಇರಬೇಕು, RTC ಇಲ್ಲ ಕನ್ವರ್ಟ್ ಆಗಿದರೆ ನೀವು ಖಾತಾ ಮಾಡಿಕೊಂಡು ಎಲ್ಲಿ ಕಾರ್ಪೊರೇಷನಲ್ಲಿ ಇಲ್ಲ ಪಂಚಾಯತಲ್ಲಿ ಖಾತಾ ಮಾಡಿಕೊಂಡು ಖಾತೆಯಿಂದನೇ ನೀವು ರಿಜಿಸ್ಟರ್ ಮಾಡೋಕ್ಕೆ ಬರ್ತದೆ. ಮುಂದೆ ನೀವು ಫಿಸಿಕಲ್ ಮ್ಯಾನ್ಯಲ್ ಡಾಕ್ಯುಮೆಂಟ್ ಕೊಟ್ಕೊಂಡು ರಿಜಿಸ್ಟರ್ ಮಾಡ್ತಾಯಿದ್ರಿ. ಈ ಕಾವೇರಿ 2 ಅಲ್ಲಿ ಎಲ್ಲ ಲಿಂಕ್ ಮಾಡಿಬಿಟ್ಟಿದ್ದಾರೆ. ಫಿಸಿಕಲ್ ಡಾಕ್ಯುಮೆಂಟ್ಸ್ ಏನು ಕೊಡೋಂಗಿಲ್ಲ. ಸಿಸ್ಟಮೇ ಭೂಮಿಯಿಂದ ತರಿಸ್ಬೇಕು RTC ಆಗಿ, ಇಲ್ಲ ಈ ಸ್ವತ್ತಿಂದ ತರಿಸ್ಬೇಕು, ಇಲ್ಲ ಈ ಆಸ್ತಿಯಿಂದ ತರಿಸ್ಬೇಕು. ಬಟ್ ನಮ್ಮ 32 ವಿಲೇಜಸ್ ವಿದಿನ್ ಸಿಟಿ ಲಿಮಿಟ್ಸ್ ಇದು 3ರಲ್ಲಿ ಬಿಟ್ಟು UPR ಅಲ್ಲಿ ಕೊಟ್ಟಿದೆ. ಸೊ ಈಗ UPR ಲಿಂಕ್ ಮಾಡಲಿಕ್ಕೆ ನಾವು ಸರ್ಕಾರ ಮಟ್ಟಕ್ಕೆ ರೆಕಮೆಂಡೇಷನ್ ಮಾಡಿ ಕೊಟ್ಟಿದ್ದೇವೆ. ಅದು ಈಗ ಜಾರಿಗೆ ಬರ್ತದೆ. ಬಂದಾಗ ಅದರದ್ದೊಂದು ಸಮಸ್ಯೆ ಸರಿ ಇರುತ್ತೆ. ಈ 94C 94CC ಕೆಳಗಡೆ ಮನೆ ನಿವೇಶನಕ್ಕೆ ಅಂತ ಕೊಟ್ಟಿರುವಂಥದ್ದು ಅದು ನೇರವಾಗಿ ಅವರಿಗೆ ಖಾತೆ ಆಗಿರ್ತದೆ. RTC ಮತ್ತು ಇದು ಅವ್ರಿಗೆ ಸಂಬಂಧ ಅಂದರೆ ಬೇಕಾಗಿರುವುದಿಲ್ಲ ಬೇರೆ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ. ಬಟ್ ಆದರೆ ನಾವೀಗ ಹೇಳಿದ್ವಲ್ಲ, ಈಗ ಸರ್ಕಾರಿ ಭೂಮಿ 60 ಎಕರೆ ಇದ್ದರೆ ಆ 60 ಎಕರ್ಗೆ ನಾವು ಟೋಟಲ್ ಲೆಕ್ಕ ಮಾಡಿದರೆ ಮಾತ್ರ 1 to 5 ಮಾಡಿ ಅದು ಟೋಟಲ್ ಟ್ಯಾಲಿ ಆದರೆ ಮಾತ್ರ ನಾವು ಮುಂದೆ ಬೇರೆ ಇದು ಮಾಡಲಿಕ್ಕೆ ಬರ್ತದೆ. ಸೊ ಆ 94Cಗೂ ನಾವು ಲೆಕ್ಕ ಮಾಡಿಸ್ಬೇಕು. ಅವ್ರಿಗೆ 5 ಸೆಂಟಾಗಿ 20 ಜನಕ್ಕೆ ಕೊಟ್ಟಿದ್ರೆ ಆ 1 ಎಕರೆ ಅನ್ನು ಸಹ ನಾವು ಇದರಲ್ಲಿ ಲೆಕ್ಕ ಮಾಡಬೇಕು. ಅದನ್ನು ಕೂಡ ಸರ್ವೆ ಮಾಡಿ ಸ್ಕೆಚ್ ಮಾಡಬೇಕಾಗ್ತದೆ. ಸೊ ಇವತ್ತಿಲ್ಲ ಅಂದರೆ ನಾಳೆ ಅವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಅದರಿಂದ ಅವರು ಕೂಡ ಸಹಕರಿಸಬೇಕು. ಅವ್ರದ್ದು ಸಹ ಇದರಲ್ಲಿ ಆಗ್ತದೆ. 94CCC ಕೊಟ್ಟಿದ್ದವ್ರಿಗೂ ಸಹ ಆಗ್ತದೆ. ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡ್ ಏನಂದರೆ ಯಾವುದೇ ಗ್ರಾಂಟು ಏನೇ ಕೊಟ್ಟರು ಸರ್ವೆ ಮಾಡಿ ಪೋಡಿ ಮಾಡಿ ನಂತರನೇ ಅವರಿಗೆ ಸಂಪೂರ್ಣ ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನುವಂಥದ್ದು ಈಗ ತೊಗೊಂಡಿರುವಂಥ ಸ್ಟ್ಯಾಂಡ್. ಸೊ ಮುಂದೆ ಬರುವಂಥದ್ದು ಸಮಸ್ಯೆಗಳು ಪರಿಹಾರ ಆಗ್ತದೆ. ನಮ್ಮ ಹಿಂದೆ ಉಳಿದಿರುವಂಥ ಸಮಸ್ಯೆ ನಮ್ಮ ಜಿಲ್ಲೆಯಲ್ಲಿ ಬೇರೆಯವರಿಗಿನ 5 ಪಟ್ಟು 6 ಪಟ್ಟು ದೊಡ್ಡದಾಗಿದೆ. ಸೊ ಅದಕ್ಕೆ ಈ ಒಂದು ಇದು ಇಟ್ ವಿಲ್ ಬಿ ಎ ಗುಡ್ ಸ್ಟಾರ್ಟ್ ಇಫ್ ವಿ ಕ್ಯಾನ್ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್. ಅವ್ರಿಗೆ ಏನು ಜಾಗ ಇದೆ ಅದೆಲ್ಲ ಅವ್ರದ್ದಿದೆ. ಈಗ ಅದು ಬರೀ ಕಣ್ಣೆಳತೆ ಸ್ಕೆಚ್ಚಲ್ಲಿ ಅಷ್ಟೇ ಇರ್ತದೆ. ಅವ್ರಿಗೆ ಸರ್ವೆ ದಾಖಲೆ ಇರುವುದಿಲ್ಲ, ಸ್ಕೆಚ್ ಅಂತ ಇರ್ತದೆ ಅವ್ರದಲ್ಲಿ. ಎಲ್ಲ ಇತ್ತೀಚೆಗೆ ಕೊಟ್ಟಿರೋದು ಎಲ್ಲದಕ್ಕೂ ಅದೇ ಸಮಸ್ಯೆ. ಫಾರ್ಮ್ 53, 57 ಈಗ ಮೊನ್ನೆ ಕೊಟ್ಟಿರೋದಕ್ಕೂ ಅದೇ. ಯಾವುದು ಕೂಡ ಸರ್ವೆ ಮಾಡಿ ಕೊಡುವಷ್ಟಿಗೆ ಹೆಂಗಂದರೆ ಅದೇ ನಾನು ಹೇಳಿದ್ದೀನಲ್ಲ, ಒಂದು ಸಮಸ್ಯೆ ಆಗಿದೆ. ಅದನ್ನು ಈ ಫಾರ್ ಎಕ್ಸಾಂಪಲ್ ಈಗ ಒಂದು 100 ಎಕರೆ ಜಾಗ ಇದೆ. 30 ವರ್ಷ ಹಿಂದೆ ಅದರಲ್ಲಿ ಒಂದು 10 ಎಕರೆಯನ್ನು ಒಂದು 20 ಜನಕ್ಕೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನಂತರ 10 ವರ್ಷ ನಂತರ ಇನ್ನೊಂದು 5 ಜನಕ್ಕೆ ಕೊಟ್ಟಿದ್ದಾರೆ. ಈಗ ಮೊನ್ನೆ ಒಂದು 5 ಜನ ಕೊಡ್ತಾರೆ ಅಂತ, ಆ 5 ಜನಕ್ಕೆ ನಾನು ಸರ್ವೆ ಮಾಡಿ ಕೊಡಬೇಕಂತ ಹೇಳಿದರೆ ನಾನು ಇದು ಸಂಪೂರ್ಣ ಎಲ್ಲರದ್ದು ಸಮಸ್ಯೆ ಸರಿ ಮಾಡದೆ ಹೊರತು ಈ 5 ಜನಕ್ಕೆ ಸ್ಕೆಚ್ ಮಾಡಲಿಕ್ಕೆ ಬರುವುದಿಲ್ಲ. ಗೊತ್ತಾಗ್ತಾ ಇದೆಯಾ? ಸೊ ನಾನು ಈಗ ಏನೇ ಆಧುನಿಕ ಬಂದ್ರು, ಈಗ ಜನ ಬಂದ್ರು, ಏನೇ ಬಂದ್ರು, ಈ ನಾನು ಹಳೆಯದು ಪೆಂಡಿಂಗ್ ಇರುವಂಥದ್ದನ್ನು ನಾನು ಸಾಲ್ವ್ ಮಾಡಿಲ್ಲ ಅಂದರೆ ಈಗ ಇದೆ. ಸೊ ಇಟ್ ವಿಲ್ ಓನ್ಲಿ ಆ್ಯಡ್ ಅಪ್ ಟು ದ ಇಶ್ಯೂ. ಈಗ ಹಳೇದು ಪೆಂಡಿಂಗ್ ಇರೋದ್ರಿಂದ ಹೊಸಬರು ಕೊಡೋಕ್ಕಾಗಲ್ಲ, ಅದರಿಂದ ಆ ಇಶ್ಯೂ ಇನ್ನೂ ಹೆಚ್ಚಾಗ್ತದೆ. ಹಿಂಗೆ ಅದು ಒಂಥರ ನೆಗೆಟಿವ್ ವಿಷಯ ಸೈಕಲಲ್ಲಿ ಹೋಗ್ತಾ ಇದೆ.